ಲೋಕಸಭೆಯ ಚುನಾವಣಾ ಪೂರ್ವ ಸಮೀಕ್ಷೆ ಬಹಿರಂಗ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಲೋಕಸಭೆ ಚುನಾವಣೆಗೆ ಕೆಲ ದಿನಗಳಷ್ಟೇ ಬಾಕಿ ಇದ್ದು ಕೆಲ ಸಂಸ್ಥೆಗಳು ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನಡೆಸಿವೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದ್ದು 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಣ ತೊಟ್ಟಿದ್ರೆ, ಕಾಂಗ್ರೆಸ್ ಕನಿಷ್ಠ 20 ಕ್ಷೇತ್ರಗಳನ್ನ ಗೆಲ್ಲುವ ಗುರಿಯನ್ನ ಹೊಂದಿದೆ. ಈ ನಡುವೆ ಇಂಡಿಯಾ ಟಿವಿ CNN-X ಸಮೀಕ್ಷೆಯೊಂದು ಪ್ರಕಟವಾಗಿದ್ದು ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡಿದೆ. ಆದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಸದ್ಯ ಇರೋದಕ್ಕಿಂತ 3 ಕ್ಷೇತ್ರಗಳನ್ನ ಕಳೆದುಕೊಳ್ಳಲಿದೆ ಎಂದು ಸಮೀಕ್ಷೆ ಹೇಳಿದೆ. ಇಂಡಿಯಾ ಟಿವಿ CNN-X ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪೈಕಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ 24 ಕ್ಷೇತ್ರಗಳಲ್ಲಿ ಜಯಗಳಿಸಿದ್ರೆ, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ. ಎನ್ಡಿಎ ಮೈತ್ರಿಯಲ್ಲಿ 22 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲಲಿದ್ದು, ಜೆಡಿಎಸ್ನ ಅಭ್ಯರ್ಥಿಗಳು 2 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಸಮೀಕ್ಷೆ ತಿಳಿಸಿದೆ. ವಲಯವಾರು ಸಮೀಕ್ಷೆ ಗಮನಿಸಿದರೆ ಉತ್ತರ ಕರ್ನಾಟಕದ 11 ಕ್ಷೇತ್ರಗಳ ಪೈಕಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯು 9 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದ್ರೆ, ಕರಾವಳಿಯಲ್ಲಿ 3 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನು ದಕ್ಷಿಣ ಕರ್ನಾಟಕದ 10 ಕ್ಷೇತ್ರಗಳ ಪೈಕಿ ಬಿಜೆಪಿ ಜೆಡಿಎಸ್ ಮೈತ್ರಿ 9 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದ್ದು, ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಗೆಲ್ಲಲಿದೆ ಎನ್ನಲಾಗಿದೆ. ಇನ್ನು ಬೆಂಗಳೂರಿನ 4 ಕ್ಷೇತ್ರಗಳ ಪೈಕಿ ಬಿಜೆಪಿ 3 ಹಾಗೂ ಕಾಂಗ್ರೆಸ್ 1 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ಸಮೀಕ್ಷೆ ತಿಳಿಸಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಅದರ ಜೊತೆಗೆ ಹಲವಾರು ಸಂಸ್ಥೆಗಳು ಇದೀಗ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾವೆ. ಇದೀಗ ಇಂಡಿಯಾ ಟಿವಿ CNN-X ಸಮೀಕ್ಷೆಯ ಪ್ರಕಾರ 28 ಕ್ಷೇತ್ರಗಳಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಷ್ಟೆಷ್ಟು ಸ್ಥಾನಗಳನ್ನ ಗೆಲ್ಲಲಿದೆ ಅನ್ನುವಂತ ಸಮೀಕ್ಷೆಯ ವರದಿ ಬಂದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಇಂಡಿಯಾ ಟಿವಿ ಮತ್ತು CNN-IBN ಮಾಡಿರ್ತಕ್ಕಂಥ ಒಂದು ಜಂಟಿ ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ ಈಗ ಅವರು ಪ್ರಕಟವನ್ನ ಮಾಡಿದ್ದಾರೆ. ಆ ಏಜೆನ್ಸಿ ಮೂಲಕ ಕರ್ನಾಟಕದಲ್ಲಿ ಏನಾಗುವುದು ಈಗ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಅಂತಕ್ಕಂಥ ಒಂದು ಸಮೀಕ್ಷೆಯನ್ನ ಅವರು ಪ್ರಕಟ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಏನು ಸಮೀಕ್ಷೆ ಪ್ರಕಟವಾಗಿತ್ತು, ಹೆಚ್ಚು ಕಡಿಮೆ ಅದೇ ರೀತಿಯೇ ಇದೆ ಇದು. ಆದ್ರೆ ಬಿಜೆಪಿಗೆ 22 ಸ್ಥಾನಗಳನ್ನ ಕೊಟ್ಟಿದೆ ಈ ಸಮೀಕ್ಷೆ. ಅಂದ್ರೆ ಬಿಜೆಪಿ ಕರ್ನಾಟಕದ 28 ಸ್ಥಾನಗಳಲ್ಲಿ 22 ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬಹುದು ಅಂತ, ಕಾಂಗ್ರೆಸ್ 4 ಸ್ಥಾನಗಳನ್ನ ಗೆಲ್ಬಹುದು ಮತ್ತು ಜೆಡಿಎಸ್ 2 ಸ್ಥಾನಗಳನ್ನ ಗೆಲ್ಬಹುದು ಅಂತ. ಆದ್ರೆ ಈಗ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಈ ಹಿಂದೆ
ಏನು ಚುನಾವಣೆ ಆಗಿತ್ತು 2019ರಲ್ಲಿ, ಆಗ ಬಿಜೆಪಿ 25 ಸ್ಥಾನಗಳನ್ನು ಪಡೆದಿತ್ತು, ಜೆಡಿಎಸ್ 1 ಸ್ಥಾನವನ್ನು ಪಡೆದಿತ್ತು. ಅಂದ್ರೆ ಈಗ ಇರ್ತಕ್ಕಂಥ NDA ಮೈತ್ರಿಕೂಟವನ್ನು ನೋಡಿದ್ರೆ 26 ಸ್ಥಾನ ಆಗ ಬಿಜೆಪಿ ಜೆಡಿಎಸ್ಗೆ ಬಂದಿತ್ತು ಅಂತ ಹೇಳ್ಬೋದು. 1 ಸ್ಥಾನ ಮಾತ್ರ ಕಾಂಗ್ರೆಸ್ ಪಾಲಾಗಿತ್ತು. ನಂತರ 1 ಸ್ಥಾನದಲ್ಲಿ ಏನು ಪಕ್ಷೇತರರಾಗಿ ಗೆದ್ದಿದ್ರು ಸುಮಲತಾ, ಅವರು ಮತ್ತೆ ಬಿಜೆಪಿಗೆ ಹೋದ್ರು, ಬಿಜೆಪಿಗೆ ಬೆಂಬಲವನ್ನು ಕೊಟ್ರು. ಅಂದ್ರೆ NDA ಮೈತ್ರಿಕೂಟ 2019ರ ಚುನಾವಣೆಯಲ್ಲಿ 27 ಸ್ಥಾನಗಳನ್ನ ಪಡೆದಿತ್ತು. ಆದ್ರೆ ಈಗ ಸಮೀಕ್ಷೆ ಕೊಡ್ತಾ ಇರೋದು 22 ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬಹುದು ಅಂತ, 2 ಸ್ಥಾನಗಳನ್ನ ಜೆಡಿಎಸ್ ಗೆಲ್ಲಬಹುದು ಅಂತ. ಹಾಗಾಗಿ ಈ ಹಿಂದೆ ಏನು ಸಾಧನೆ ಮಾಡಿತ್ತು ಅದಕ್ಕಿಂತ ಸಾಧನೆ ಕಡಿಮೆನೆ ಅಂತ ಅರ್ಥ ಆಗುತ್ತೆ. 25 ಬೇರೆ ಬಿಜೆಪಿನೇ ನೇರವಾಗಿ ಗೆಲ್ತಂದ್ರೆ 25 ಸ್ಥಾನಗಳನ್ನ ಗೆದ್ದಿತ್ತು ಸ್ವಂತ ಬಲದಿಂದ ಬಿಜೆಪಿ. ಈಗ ಅಷ್ಟು ಸ್ಥಾನಗಳು ಬರಲಿಲ್ಲ, 3 ಸ್ಥಾನಗಳ ಕೊರತೆ ಆಗುತ್ತೆ ಅನ್ನೋದು ಈ ಸಮೀಕ್ಷೆ ಹೇಳ್ತಾ ಇದೆ. ಮತ್ತಿನ್ನ ಕಾಂಗ್ರೆಸ್ 1 ಸ್ಥಾನದಲ್ಲಿ ಮಾತ್ರ ಗೆದ್ದಿತ್ತು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ DK ಸುರೇಶ್ ಅಲ್ಲಿ ಗೆದ್ದಿತ್ತು. ಆದ್ರೆ ಇನ್ನೂ 3 ಸ್ಥಾನಗಳನ್ನ ಜಾಸ್ತಿ ಗೆಲ್ಬಹುದು ಅಂತಕ್ಕಂಥ ಸಮೀಕ್ಷೆ ಈಗ CNN IBN ಇಂಡಿಯಾ ಟುಡೇ ಹೇಳ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಒಂದು ಲಾಭ ಸ್ಥಿತಿಯಲ್ಲಿ ಇದೆ. ಇನ್ನ ಜೆಡಿಎಸ್ 2 ಸ್ಥಾನವನ್ನ ಪಡಿಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಈ ಹಿಂದೆ ಜೆಡಿಎಸ್ ಹಾಸನ ಮಾತ್ರ ಗೆದ್ದಿತ್ತು, ಪ್ರಜ್ವಲ್ ರೇವಣ್ಣ. ಹಾಗಾಗಿ ಈ ಬಾರಿ 2 ಸ್ಥಾನಗಳನ್ನ ಗೆಲ್ಬಹುದು ಅಂತ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇಂತಹ ಸ್ಥಾನದಲ್ಲೇ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆಯಲ್ಲಿ ಏನು ಹೇಳಿಲ್ಲ. ಉತ್ತರ ಕರ್ನಾಟಕದಲ್ಲಿ ಮೈತ್ರಿ ಏನಿದೆ, ಈ ಜೆಡಿಎಸ್ ಬಿಜೆಪಿ ಮೈತ್ರಿ, ಈ ಮೈತ್ರಿಗೆ 9 ಸ್ಥಾನಗಳು ಬರಬಹುದು ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಇದೆ. ಆಮೇಲೆ ಬೆಂಗಳೂರು ಭಾಗದಲ್ಲಿ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅಂತ ನಿರೀಕ್ಷೆ ಇದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ 2 ಸ್ಥಾನಗಳು ಜೆಡಿಎಸ್ ಬರುತ್ತೆ ಅಂತ, ನಿರ್ದಿಷ್ಟವಾಗಿ ಇಂಥದೇ ಸ್ಥಾನ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳಿಲ್ಲ. ಆದ್ರೆ ಅದನ್ನು ಹೊರತುಪಡಿಸಿ ಬಿಜೆಪಿ ಎಲ್ಲಿ ಗೆಲ್ಲುತ್ತೆ ಅನ್ನೋದಕ್ಕಿಂತ ಈ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಆಧಾರದ ಮೇಲೆ ನೋಡೋದಾದ್ರೆ, ಜೆಡಿಎಸ್ ಸ್ಪಷ್ಟವಾಗಿ ಮಂಡ್ಯ ಮತ್ತೆ ಹಾಸನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಖಚಿತ. ಯಾಕಂದ್ರೆ ಈ ಹಾಸನ ಈಗಾಗಲೇ ಇರ್ತಕ್ಕಂಥ ಜೆಡಿಎಸ್ ಸಂಸದರು ಇದರಲ್ಲಿ ಪ್ರಜ್ವಲ್ ರೇವಣ್ಣ ಹಾಲಿ ಜೆಡಿಎಸ್ ಪ್ರತಿನಿಧಿಸ್ತಾ ಇದೆ. ಹಾಗಾಗಿ ಈ ಸ್ಥಾನದಲ್ಲಿ ಮೈತ್ರಿಕೂಟದಲ್ಲಿ ಜೆಡಿಎಸ್ಗೆ ಸಿಗುತ್ತೆ. ಇನ್ನ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಇದ್ದಾರೆ, ಆದ್ರೆ ಸುಮಲತಾ ಅವರಿಗೆ ಸಿಗೋದಿಲ್ಲ ಅನ್ನೋದು ಈಗ ನಡೀತಾ ಇರತಕ್ಕಂತ ಚರ್ಚೆ. ಮತ್ತೆ ಈಗ ಬರ್ತಾ ಇರತಕ್ಕಂತ ಬಿಂಬಿತವಾಗ್ತಿರ್ತಕ್ಕಂತ ಪರಿಸ್ಥಿತಿನ ನೋಡಿದ್ರೆ ಸುಮಲತಾ ಅವರಿಗೆ ಅಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ. ಹಾಗಾಗಿ ಮಂಡ್ಯದಲ್ಲಿ ಜೆಡಿಎಸ್ ಕಣಕ್ಕಿಳಿಯುತ್ತೆ ಅನ್ನೋದು ಸಹ ಸ್ಪಷ್ಟವಾಗ್ತಾ ಇದೆ. ಮತ್ತು ಮಂಡ್ಯ ಮತ್ತೆ ಹಾಸನ 2 ಕ್ಷೇತ್ರಗಳು ಜೆಡಿಎಸ್ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕ್ಷೇತ್ರಗಳು. ಹಾಗಾಗಿ ಈ ಮಂಡ್ಯ ಮತ್ತೆ ಹಾಸನದಲ್ಲಿ ಜೆಡಿಎಸ್ ಗೆಲ್ಲಬಹುದಾ ಈ ಪ್ರಿಡಿಕ್ಷನ್ ಪ್ರಕಾರ ಅಂತ ಹೇಳಿ ಒಂದು ಊಹೆ ಮಾಡಬಹುದಾ ಅಂತ. ಇನ್ನು ಜೆಡಿಎಸ್ಗೆ ಕೋಲಾರದಲ್ಲಿ 1 ಕ್ಷೇತ್ರ ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ. ಇನ್ನು ಮೈಸೂರು ಕೊಡಗು ಕ್ಷೇತ್ರ ಏನಿದೆ ಅದು, ಮತ್ತೆ ತುಮಕೂರು ಕ್ಷೇತ್ರ, ಅಲ್ಲೊಂದ್ ರೀತಿ ವಿಚಿತ್ರವಾದಂತ ಒಂದು ಮೈತ್ರಿ ಏರ್ಪಟ್ಟಿದೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿನ ಜೆಡಿಎಸ್ ಬೆಂಬಲಿಸಿದ್ರೆ, ತುಮಕೂರು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿನ ಬಿಜೆಪಿ ಬೆಂಬಲಿಸುತ್ತಂತೆ. ಆದ್ರೆ ಇಲ್ಲಿ ಜೆಡಿಎಸ್ ಟಿಕೆಟ್ ಪಡೆದು ನಿಲ್ಲುವಂತ ವ್ಯಕ್ತಿ ಬಿಜೆಪಿ ಅವರಾಗಿರ್ತಾರೆ, ಅಲ್ಲಿ ಬಿಜೆಪಿ ಟಿಕೆಟ್ ಪಡೆದು ನಿಲ್ಲುವಂತ ವ್ಯಕ್ತಿ ಜೆಡಿಎಸ್ ಆಗಿರ್ತಾರೆ ಅಂತಕ್ಕಂಥ ಒಂದು ವಿಚಿತ್ರ ಮೈತ್ರಿಯನ್ನ ಮಾಡ್ಕೊಟ್ಟಿದೆ. ಆದ್ರೆ ಈ ಪ್ರಿಡಿಕ್ಷನ್ ಪ್ರಕಾರ ಹಾಸನ ಮತ್ತೆ ಮಂಡ್ಯ ಇದನ್ನ ಮನಸ್ಸಲ್ಲಿಟ್ಕೊಂಡು ಈ ಸಮೀಕ್ಷೆಯಲ್ಲಿ ಹೇಳಿರ್ಬೋದಾ ಅನ್ನುವಂತ ಒಂದು ಸೂಚನೆ ಕಾಣ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ 1 ಕ್ಷೇತ್ರ ಕಾಂಗ್ರೆಸ್ಗೆ ಬರಬಹುದು ಅಂತ ಹೇಳಿ ಪ್ರಿಡಿಕ್ಷನ್ ಹೇಳ್ತಾ ಇದೆ. ಈ ಸಿಟ್ಟಿಂಗ್ MP ಇದಾರೆ ಬೆಂಗಳೂರು ಗ್ರಾಮಾಂತರ DK ಸುರೇಶ್, ಬಹುಶಃ ಆ ಕ್ಷೇತ್ರವನ್ನೇ ಇದು ಹೇಳ್ತಿರ್ಬೋದಾ ಅಂತ. ಇನ್ನು 3 ಕ್ಷೇತ್ರಗಳು ಯಾವುವು ಅಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ಒಂದಿಷ್ಟು ಕ್ಷೇತ್ರಗಳು ಕಾಂಗ್ರೆಸ್ಗೆ ಒಲಿಬಹುದಾ ಅಂತ. ಮಧ್ಯ ಕರ್ನಾಟಕದಲ್ಲಿ ಸ್ವಲ್ಪ ತುಂಬಾನೇ ಫೈಟ್ ಮಾಡಬೇಕಾಗುತ್ತೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ಕ್ಷೇತ್ರಗಳು ಒಲಿಬಹುದಾ ಅಂತ ಹೇಳಿ. ಹಾಗಾಗಿ ಈ ಸಮೀಕ್ಷೆ ಏನಿದೆ 22 ಸ್ಥಾನಗಳು ಬಿಜೆಪಿಗೆ ಬರುತ್ತೆ ಅಂತ ಹೇಳಿ. ಆದ್ರೆ ಯಾವ ಸ್ಥಾನಗಳು, ಎಲ್ಲಿ, ಯಾಕೆ, ಹೇಗೆ, ಮತ್ತು ಬಹಳ ಮುಖ್ಯವಾಗಿ ಚುನಾವಣೆ ಬಹುತೇಕ ಇನ್ನು 1.5 ತಿಂಗಳಿದೆ. 1.5 ತಿಂಗಳಲ್ಲಿ ಯಾವ್ಯಾವ ಬದಲಾವಣೆ ಎಲ್ಲೆಲ್ಲಿ ಯಾವ್ಯಾವ ಕಾರಣಕ್ಕೆ ಹೇಗೆ ಆಗುತ್ತೆ ಅಂತಾನು ಹೇಳಲಿಕ್ಕಾಗಲ್ಲ. ಹಾಗಾಗಿ ಚುನಾವಣಾ ಪೂರ್ವ ಸಮೀಕ್ಷೆ ಏನಿದೆ ಇದು ಈಗ ಮತದಾರರು ಒಂದು ವರ್ಗದ ಅಥವಾ ಒಂದು ಸಮುದಾಯದ ಅಥವಾ ಒಂದು ಆಯ್ದ ಮತದಾರರು ಯೋಚನೆ ಮಾಡ್ತಿರ್ತಕ್ಕಂತ ಒಂದು ದಿಕ್ಕು, ಒಂದು ವಿಧಾನ ಅಂತಾನೆ ಹೇಳ್ಬೋದೇ ಹೊರತು ಇದೇ ರೀತಿ ಫಲಿತಾಂಶ ಸ್ಪಷ್ಟವಾಗಿ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ನಯನ, ಓಕೆ, ಇನ್ನು ಕಾಂಗ್ರೆಸ್ ಸರಿಸುಮಾರು 20 ಸ್ಥಾನಗಳನ್ನಾದ್ರೂ ಗೆಲ್ಲಬೇಕು ಅಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಅದ್ರ ಜೊತೆಗೆ ಗ್ಯಾರಂಟಿ ಘೋಷಣೆಗಳು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದ್ವು. ಆದ್ರೆ ಇದೀಗ ಸಮೀಕ್ಷೆಯನ್ನ ನೋಡ್ತಾ ಇದ್ರೆ ಲೋಕಸಭೆ ಚುನಾವಣೆಯಲ್ಲಿ ಅದು ಪ್ಲಸ್ ಪಾಯಿಂಟ್ ಆಗುತ್ತಾ ಇಲ್ವಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
ಹಾನೇನ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಮತ್ತು ಕಳೆದ ವರ್ಷ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಭಾರೀ ಪೈಪೋಟಿಯ ನಡುವೆಯೂ ಸಹ ಒಂದು ಉತ್ತಮವಾದ ಸಾಧನೆಯನ್ನ ಕಾಂಗ್ರೆಸ್ ಮಾಡಿದೆ. ಆ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಯಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ, ಸಾಧನೆಯನ್ನ ಮಾಡ್ಲಿಕ್ಕೆ ಪ್ರಮುಖವಾದ ಕಾರಣಗಳು ಗ್ಯಾರಂಟಿ ಅಂತ ಆದ್ರೂ ಸಹ ಇನ್ನೂ ಬೇರೆ ಬೇರೆ ಅಂಶಗಳಲ್ಲಿ ಕೆಲಸ ಮಾಡಿದ್ದು. ಬಹಳ ಮುಖ್ಯವಾಗಿ ಅಲ್ಲಿ ಏನು ಆಡಳಿತ ವಿರೋಧಿ ಎಲ್ಲ ಇತ್ತು ಆಗ ಇದ್ದಂತೆ ಬಿಜೆಪಿ ಸರ್ಕಾರಕ್ಕೆ, ಅದು ಸಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಲಿಕ್ಕೆ ಇನ್ನೊಂದು ಬಹಳ ಪ್ರಮುಖವಾದಂತ ಕಾರಣ ಗ್ಯಾರಂಟಿಗಳ ಜೊತೆಗೆ. ಕೇವಲ ಗ್ಯಾರಂಟಿಗಳಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆಡಳಿತ ವಿರೋಧಿ ಅಲ್ಲೇನೂ ಸಹ ಕಾರಣ ಆಗಿದೆ. ಆದ್ರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ಅಥವಾ ಪ್ರಜ್ಞಾವಂತ ಮತದಾರರು ಅಥವಾ ಮತವನ್ನ ಹಾಕುವಂತ ಬಹುತೇಕ ಮತದಾರರು ಯೋಚನೆ ಮಾಡೋ ರೀತಿನೇ ಬೇರೆ ಆಗಿರುತ್ತೆ. ಈಗೇನು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ, ಆದ್ರೆ ಕೇಂದ್ರದಲ್ಲಿ ನಾವು ಬಿಜೆಪಿ ಕೊಡೋಣ ಅಂತ ಯೋಚನೆ ಮಾಡ್ಬೋದು, ಅಥವಾ ಕಾಂಗ್ರೆಸ್ ಕೊಡೋಣ ಅಂತ ಯೋಚನೆ ಮಾಡಬಹುದು. ಹಾಗಾಗಿ ಬಹಳಷ್ಟು ಕಡೆ ಮತದಾರರು ವಿಧಾನಸಭೆ ಚುನಾವಣೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸ್ಥಳೀಯವಾಗಿ ಇರ್ತಕ್ಕಂಥ ಆದ್ಯತೆಗಳನ್ನ, ಸಮಸ್ಯೆಗಳನ್ನ ಗಮನದಲ್ಲಿಟ್ಟು ಅವರು ಮತವನ್ನ ಹಾಕ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಥಳೀಯ ಆದ್ಯತೆಗಿಂತ ಹೆಚ್ಚಾಗಿ ಬೇರೆ ಬೇರೆ ಕ್ರೈಟೀರಿಯಾಗಳು ಮೇಲ್ಪಂಕ್ತಿಗೆ ಬರ್ತವೆ. ಹಾಗಾಗಿ ಮತದಾರ ಸ್ವಲ್ಪ ವಿಭಿನ್ನವಾಗಿ, ಸ್ವಲ್ಪ ಬೇರೆ ರೀತಿ ಯೋಚನೆ ಮಾಡೋದು ಹೌದು. ಈಗ ಏನು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಅದರ ಪರಿಣಾಮ ಲೋಕಸಭೆ ಚುನಾವಣೆ ಮೇಲೆ ಆಗುತ್ತಾ ಅನ್ನುವಂತ ಚರ್ಚೆ ಇದ್ದೇ ಇದೆ. ಆದ್ರೆ ಈಗ ಏನು ಕೇಂದ್ರ ಸರ್ಕಾರವೂ ಸಹ, ಸ್ವತಃ ಮೋದಿ ಅವರು ಸಹ ಸ್ಪಷ್ಟವಾಗಿ ಮೋದಿ ಗ್ಯಾರಂಟಿ, ಕೇಂದ್ರ ಸರ್ಕಾರದ ಗ್ಯಾರಂಟಿ ಅನ್ನೋ ಪದವನ್ನ ಬಳಸ್ತಾ ಇದ್ದಾರೆ. ಬಿಜೆಪಿನೂ ಸಹ ಮೋದಿ ಗ್ಯಾರಂಟಿ ಅನ್ನೋ ಪದವನ್ನ ಮುಂದೆ ತರ್ತಾ ಇದೆ. ಈಗೇನು ಕಾಂಗ್ರೆಸ್ ಗ್ಯಾರಂಟಿ ಅಂತ ಇತ್ತು ಅಥವಾ ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಇತ್ತು, ಇದು ದಾಟುವ ರೀತಿಯಲ್ಲಿ, ಇದು ಮೀರುವ ರೀತಿಯಲ್ಲಿ ಮೋದಿ ಗ್ಯಾರಂಟಿ ಅನ್ನುವ ಪದವನ್ನ ಬಿಜೆಪಿ ಮುಂದಕ್ಕೆ ತರ್ತಾ ಇದೆ. ಇದು ನೇರವಾಗಿ ಒಂದು ರೀತಿಯ ರಾಜಕಾರಣದ ತಂತ್ರಗಾರಿಕೆ. ಇದು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನ ಮರೆಸುವುದಕ್ಕಾಗಿ ಒಂದು ರಾಜಕೀಯ ತಂತ್ರಗಾರಿಕೆಯನ್ನ ಬಿಜೆಪಿ ಬಳಸ್ತಾ ಇದೆ. ಬಹುಶಃ ಅದು ಜನರಿಗೆ ಎಷ್ಟು ಹತ್ರ ಆಗುತ್ತೆ ಅನ್ನೋದು ಸಹ ಪ್ರಮುಖ ಅಂಶ ಆಗುತ್ತೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಲೋಕಸಭೆ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ? ಈಗೇನು ಈ ಸಮೀಕ್ಷೆನಲ್ಲಿ 4 ಸ್ಥಾನ ಕಾಂಗ್ರೆಸ್ಗೆ ಬರ್ಬೋದು ಅಂತ ಇದೆ. ಈ ಹಿಂದೆ ನಾವು ಏನು ವಿಧಾನಸಭೆ ಚುನಾವಣೆ ನೋಡಿದ್ವಿ, 135 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದಿತ್ತು. ಅಂಥದೇ ಅಲೆ ಇದೆ, ಅಂಥದೇ ಏನಿದೆ ಅಂತಂದ್ರೆ ಈ ಸಮೀಕ್ಷೆಯಲ್ಲಿ ಕನಿಷ್ಠ ಒಂದು 15ರಿಂದ 18 ಸ್ಥಾನಗಳು ಕಾಂಗ್ರೆಸ್ಗೆ ಬರುತ್ತೆ ಅಂತ ಈ ಸಮೀಕ್ಷೆ ಹೇಳ್ಬೇಕಾಗಿತ್ತು. ಆದ್ರೆ ಈ ಸಮೀಕ್ಷೆ ಹಾಗೆ ಹೇಳ್ತಾ ಇಲ್ಲ, 4 ಸ್ಥಾನಗಳನ್ನ ಕಾಂಗ್ರೆಸ್ಗೆ ಕೊಡ್ತಾ ಇದೆ. ಆದ್ರೆ ಕಾಂಗ್ರೆಸ್ನವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವರು ಬಹಳ ಬಲವಾಗಿ ಪ್ರತಿಪಾದನೆ ಮಾಡ್ತಾರೆ, ನಮಗೆ 15ಕ್ಕಿಂತ ಜಾಸ್ತಿ ಸಿಗುತ್ತೆ ಅಂತ. ಇನ್ನೂ ಕೆಲವರು ಡಿ.ಕೆ. ಶಿವಕುಮಾರ್ ಇವರೆಲ್ಲ ಬಹಳ ಸ್ಪಷ್ಟವಾಗಿ 18 ಸ್ಥಾನಗಳಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. 20 ಸ್ಥಾನಗಳಲ್ಲಿ ಗೆಲ್ಬೇಕು ಅಂತ ಟಾರ್ಗೆಟ್ ಇದೆ ನಮಗೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಹಾಗಾಗಿ ಅವರ ಗ್ಯಾರಂಟಿ ನಿಜವಾಗ್ಲೂ 20 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವಷ್ಟು ಜನರ ಮನಸ್ಸಿನ ಮೇಲೆ, ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸುವಷ್ಟು ಜನರ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರುತ್ತಾ, ಅದು ಸಾಧ್ಯವಾ ಅನ್ನೋದು ಬಹಳ ಮುಖ್ಯವಾದ ಒಂದು $1 ಮಿಲಿಯನ್ ಪ್ರಶ್ನೆ ಅಂತ ಹೇಳ್ಬೋದು. ಹಾಗಾಗಿ ಈ ಚುನಾವಣೆಯಲ್ಲಿ ಮತದಾರ ನಿಜವಾಗ್ಲೂ ಯಾವ್ದನ್ನ ಯೋಚನೆ ಮಾಡ್ತಾನೆ, ಕಾಂಗ್ರೆಸ್ ಗ್ಯಾರಂಟಿಯನ್ನ ಅಥವಾ ಮೋದಿ ಗ್ಯಾರಂಟಿಯನ್ನ, ಯಾವ ಗ್ಯಾರಂಟಿಯನ್ನ ಮತ ಹಾಕುವ ಸಂದರ್ಭದಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದು ನಿಜಕ್ಕೂ ಕುತೂಹಲಕರ. ನಯನ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.